ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ರಜಾ ದಿನಗಳು ಪ್ರತಿಯೊಬ್ಬರ ಜೀವನದ ಪ್ರಮುಖ ಭಾಗ ಅಂತಲೇ ಹೇಳ್ಬೋದು. ಅದು ವಿದ್ಯಾರ್ಥಿಗಳಾಗಿರಲಿ, ಕೆಲಸ ಮಾಡುವ ವ್ಯಕ್ತಿಯಾಗಿರಲಿ, ತಮ್ಮ ಯೋಗಕ್ಷೇಮವನ್ನು ಪುನಃಸ್ಥಾಪಿಸಲು ಮತ್ತು ಮುಂದುವರಿಸುವ ಸಲುವಾಗಿ ಸ್ವಲ್ಪ ಸಮಯವನ್ನು ಆನಂದಿಸಲು ಪ್ರತಿಯೊಬ್ಬರಿಗೂ ಹಕ್ಕಿದೆ. ಅದನ್ನು ಸರಿಯಾಗಿ ಮಾಡಲು ರಜಾ ದಿನಗಳು ನಮಗೆ ಸಹಾಯ ಮಾಡ್ತವೆ. ಶಾಲೆಗೆ ಹೋಗುವ ಮಗುವಿನಿಂದ ಹಿಡಿದು ಮನೆ ಕೆಲಸ ಮಾಡುವವರಿಗೂ ಕೂಡ ಪ್ರತಿಯೊಬ್ಬರಿಗೂ ಈ ಒಂದು ರಜಾ ದಿನದ ನಿರೀಕ್ಷೆ ಇರುತ್ತೆ. ಹಾಗಾಗಿ ರಜಾ ದಿನದಲ್ಲಿ ಪ್ರವಾಸದ ಮೂಲಕ ಐತಿಹಾಸಿಕ ಸ್ಥಳಗಳಿಗೆ, ಮಂದಿರಗಳಿಗೆ, ಪ್ರಕೃತಿಯ ವೈವಿಧ್ಯಮಯ ತಾಣಗಳಿಗೆ ಭೇಟಿ ಕೊಡೋದ್ರಿಂದ ಸಾಕಷ್ಟು ಜ್ಞಾನ, ಅನುಭವ, ವಿಶ್ರಾಂತಿ ಹಾಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಪ್ಪ ಅಂದರೆ ಇಷ್ಟೇ, ನಾವೆಲ್ಲ ಒಂದೇ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಿರುವ ಸಹೋದ್ಯೋಗಿಗಳು. ಕೆಲಸ ಆಗಿರ್ಬೋದು, ಎಂಜಾಯ್ಮೆಂಟ್ ಆಗಿರ್ಬೋದು, ಬೇರೆಲ್ಲೂ ಸಿಗದ ಚಾಕಚಕ್ಯತೆ, ಆತ್ಮೀಯತೆ, ಫ್ರೀ ಟೈಮ್ನಲ್ಲಿ ಎಂಜಾಯ್ ಮಾಡೋ ಮನೋಭಾವ ನಮ್ಮಲ್ಲಿದೆ. ಅಲ್ಲೂ ಇಲ್ಲೂ ಸಣ್ಣ ಪುಟ್ಟ ಟ್ರಿಪ್ ಮಾಡ್ತಾ ಇದ್ದ ನಾವು ದಸರಾ ರಜೆ ಟೈಮ್ನಲ್ಲಿ ಗೋವಾಕ್ಕೆ ಹೋಗಬೇಕು ಅಂತೇಳಿ ಮಾತಾಡ್ಕೊಂಡ್ವಿ. ಗೋವಾ ಅತ್ಯಂತ ಸುಂದರ ರಮಣೀಯ ಪ್ರದೇಶಗಳಲ್ಲೊಂದಾಗಿದ್ದು ಪ್ರಮುಖ ಪ್ರವಾಸಿ ತಾಣವಾಗಿದೆ. ಈ ಗೋವಾ ನಮ್ಮ ಪಶ್ಚಿಮ ತೀರದ ಅರಬ್ಬಿ ಸಮುದ್ರದ ಅಂಚಿನಲ್ಲಿದ್ದು ದೇಶದಲ್ಲಿಯೇ ವಿಶಾಲವಾದ ಅತಿ ಚಿಕ್ಕ 2ನೇ ರಾಜ್ಯ. ಬಹಳಷ್ಟು ಪ್ರವಾಸಿಗರು ಈ ಗೋವಾಕ್ಕೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ತಾರೆ. ಹಾಗೆ ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಚಿತ್ರಕಲಾ ಶಿಕ್ಷಕರು ಗೋವಾದ ಬಿಗ್ ಫುಟ್ ಅನ್ನುವಂತಹ ಪ್ರಸಿದ್ಧ ಮ್ಯೂಸಿಯಂನಲ್ಲಿ ಶಿಲ್ಪಕಲಾ ಕೆಲಸವನ್ನು ನಿರ್ವಹಿಸಿ ಸಾಕಷ್ಟು ಅನುಭವ ಇದ್ದಿದ್ದರಿಂದ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಗೋವಾಕ್ಕೆ ಪ್ರಯಾಣ ಬೆಳೆಸಿದ್ವಿ. ಗೋವಾದಲ್ಲಿ ಸುಮಾರು 3 ದಿನಗಳ ಕಾಲ ಸಾಕಷ್ಟು ಎಂಜಾಯ್ ಮಾಡಿದ್ವಿ. 3 ದಿನಗಳ ಕಾಲ ಗೋವಾದಲ್ಲಿ ಏನು ಮಾಡಿದ್ರಿ ಅಂತ ಡೌಟ್ನಿಂದ ಕೇಳ್ತಾರೆ. ಆ್ಯಕ್ಚುಲಿ ತುಂಬ ನೋಡೋದಿದೆ, ಎಲ್ಲದನ್ನು ಕೂಡ ನಮ್ಮ ಕೈಲಿ ನೋಡೋಕ್ಕಾಗಲಿಲ್ಲ. ಸೊ ಬನ್ನಿ ನಮ್ಮ ಎಂಜಾಯ್ಮೆಂಟ್ನ ನೋಡ್ಕೊಂಡು ಬರೋಣ. ಗೋವಾದಲ್ಲಿ ನಾವು ಮೊದಲು ಭೇಟಿ ಕೊಟ್ಟಿದ್ದು ಶಾಂತಾದುರ್ಗ ದೇವಸ್ಥಾನ ಅಂತೇಳಿ. ಗೋವಾದ ಪೊಂಡಾ ತಾಲೂಕಿನ ಕಾವ್ಲೇಮ್ ಗ್ರಾಮದ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಈ ದೇವಸ್ಥಾನ ಜನಪ್ರಿಯ ಯಾತ್ರಾ ಕೇಂದ್ರಗಳಲ್ಲೊಂದಾಗಿದ್ದು, ಹಾಗಾಗಿ ಕೋಪ ಮತ್ತು ಆಕ್ರಮಶೀಲತೆಯನ್ನು ಹೊರಹಾಕುವ ದುರ್ಗಾದೇವಿ ಗೋವಾದಲ್ಲಿ ಸೌಮ್ಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಶಾಂತಾದುರ್ಗ ದೇವಸ್ಥಾನ ಅಂತೇಳಿ ಕರೀತಾರೆ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಪ್ರಸಿದ್ಧ ಬಾಮ್ ಜೀಸಸ್ ಬಿಸಿಲಿಕಾ ಚರ್ಚ್ಗೆ. ಗೋವಾದಲ್ಲಿ ಯುರೋಪಿಯನ್ನರು ನಿರ್ಮಿಸಿದ ಅನೇಕ ಚರ್ಚ್ಗಳಿದ್ದು ಅದರಲ್ಲಿ ಬಾಮ್ ಜೀಸಸ್ ಬಿಸಿಲಿಕಾ ಚರ್ಚ್ ಮತ್ತು ಸೇಂಟ್ ಫ್ರಾನ್ಸಿಸ್ ಆಫ್ ಅಸಿಸಿ ಅನ್ನುವಂತಹ ಚರ್ಚ್ಗಳು ವಿಶಾಲವಾದ ಪ್ರದೇಶದಲ್ಲಿ ಒಂದೇ ಸ್ಥಳದಲ್ಲಿದ್ದು ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಟ್ಟಿದೆ. ಅದರಲ್ಲೂ ಈ ಬಾಮ್ ಜೀಸಸ್ ಬಿಸಿಲಿಕಾ ಚರ್ಚ್ ಸಾಕಷ್ಟು ವಿಶೇಷತೆಯನ್ನು ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ಇಲ್ಲಿ ಸುಮಾರು 470 ವರ್ಷಗಳ ಹಳೆಯದಾದ ಸಂತ ಫ್ರಾನ್ಸಿಸ್ ಝೇವಿಯರ್ ಎಂಬುವರ ಪಾರ್ಥಿವ ಶರೀರವನ್ನು ಕಣ್ಣಿಗೆ ಕಾಣುವ ಹಾಗೆ ಇಟ್ಟಿದ್ದಾರೆ. ಸೊ ಯಾರು ಈ ಫ್ರಾನ್ಸಿಸ್ ಝೇವಿಯರ್ ಅಂದರೆ ಇವರು ಮೂಲತಃ ಸ್ಪೇನ್ ದೇಶದವರಾಗಿದ್ದು ಪೋರ್ಚುಗೀಸರ ಕಾಲದಲ್ಲಿ ಭಾರತಕ್ಕೆ ಕ್ರಿಶ್ಚಿಯನ್ ಮಿಷನರಿಯಾಗಿ ಬರ್ತಾರೆ. ಅಂದರೆ ಕ್ರಿಶ್ಚಿಯನ್ ಧರ್ಮದ ನಂಬಿಕೆಗಳನ್ನು ಬೋಧನೆ ಮಾಡುವವರನ್ನ, ಕ್ರೈಸ್ತ ಧರ್ಮದ ಪ್ರಚಾರಕರನ್ನು ಈ ಕ್ರಿಸ್ತ ಮಿಷನರಿ ಅಂತೇಳಿ ಕರೀತಾರೆ. ಹೀಗೆ ಬಂದಂತಹ ಫ್ರಾನ್ಸಿಸ್ ಝೇವಿಯರ್ ಭಾರತ ಮಾತ್ರವಲ್ಲ, ಶ್ರೀಲಂಕಾ, ಜಪಾನ್, ಮಲೇಷಿಯಾ, ಚೀನಾ ದೇಶಗಳಿಗೂ ಈ ಕ್ರಿಸ್ತ ಮಿಷನರಿಯಾಗಿ ಹೋಗ್ತಾರೆ. ಹೀಗೆ ಚೀನಾಕ್ಕೆ ಹೋದಂಥ ಸಂದರ್ಭದಲ್ಲಿ 1552ರಲ್ಲಿ ಇವರು ನಿಧನರಾಗಿದ್ದರಿಂದ ಅಲ್ಲೇ ಅವರನ್ನು ಸಮಾಧಿ ಮಾಡಲಾಯಿತು. ಇದಾದ ನಂತರ ಅವರ ಆಸೆಯಂತೆ ಅವರ ಅಸ್ಥಿಪಂಜರವನ್ನು ಗೋವಾಕ್ಕೆ ತೆಗೆದುಕೊಂಡು ಬರಬೇಕು ಅಂಥೇಳಿ ಸಮಾಧಿಯಿಂದ ದೇಹವನ್ನು ಹೊರ ತೆಗೆದಾಗ ದೇಹ ಪೂರ್ತಿಯಾಗಿ ಡೆಸ್ಟ್ರಾಯ್ ಆಗಿರಲ್ಲ, ಅಂದರೆ ಪೂರ್ತಿಯಾಗಿ ಕೊಳೆತು ಹೋಗಿರಲ್ಲ. ಆಗ ಅದರಲ್ಲಿ ದೈವಶಕ್ತಿ ಇದೆ ಎಂದು ತಿಳಿದು ಆ ದೇಹವನ್ನು ಗೋವಾಕ್ಕೆ ತೆಗೆದುಕೊಂಡು ಬಂದು ಈ ಬಾಮ್ ಜೀಸಸ್ ಬಿಸಿಲಿಕಾ ಚರ್ಚ್ನಲ್ಲಿ ಯಾವುದೇ ಕೆಮಿಕಲ್ ಹಾಕದೆ ಗ್ಲಾಸ್ನಲ್ಲಿ ಇಡಲಾಗಿದೆ. ಹಾಗಾಗಿ ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಭೇಟಿ ಕೊಟ್ಟು ಪ್ರಾರ್ಥನೆ ಸಲ್ಲಿಸೋದನ್ನು ನಾವು ನೋಡ್ಬೋದು. ಹೀಗೆ ಚರ್ಚ್ಗೆ ಹೋಗಿ ಅಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡು ಅಲ್ಲೆಲ್ಲ ಸುತ್ತಾಡಿ ಎಂಜಾಯ್ ಮಾಡಿದ ಮೇಲೆ ನೆಕ್ಸ್ಟ್ ಪ್ರಯಾಣ ಬೆಳೆಸಿದ್ದೆ ಬೀಚ್ ಕಡೆ.
ಗೋವಾ ವರ್ಣರಂಜಿತ ಕಡಲ ತೀರ, ನೈಸರ್ಗಿಕ ಸೌಂದರ್ಯ, ಉತ್ಸಾಹಭರಿತ ವಾತಾವರಣದಿಂದ ಆಕರ್ಷಣೀಯವಾಗಿದ್ದು ಇಲ್ಲಿನ ಬೀಚ್ಗಳೇ ಅತಿ ಹೆಚ್ಚಿನ ಪ್ರೇಕ್ಷಕರನ್ನು ತನ್ನತ್ತ ಸೆಳೀತಾ ಇದ್ದಾವೆ ಅಂತ ಹೇಳ್ಬೋದು. ಇಲ್ಲಿನ ಬೀಚ್ಗಳಲ್ಲಿ ಅತಿ ಮುಖ್ಯವಾಗಿ ಕ್ಯಾಲಂಗುಟ್ ಬೀಚ್ ಮತ್ತು ಅಲ್ಲೇ ಪಕ್ಕದಲ್ಲಿರುವಂತಹ ಬಾಗಾ ಬೀಚ್ ತುಂಬಾ ಫೇಮಸ್ಸು. ಹಾಗಾಗಿಯೇ ಇಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಬರೋದರಿಂದ ಜನಗಳ ಜಾತ್ರೆಯಾಗಿ ಮಾರ್ಪಟ್ಟಿರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಕ್ಯಾಲಂಗುಟ್ ಬೀಚ್ ಇದೆಯಲ್ಲ, ಅದ್ಭುತವಾದಂತಹ ಮನರಂಜನೆ ಕೊಡುವಂತಹ ಬೀಚ್ ಆಗಿದ್ದು ಅದೇ ಜೀವನದ ಜಂಜಾಟ, ವರ್ಕ್ ಪ್ರೆಷರ್ ಎಲ್ಲವನ್ನೂ ಬಿಟ್ಟು ಈ ವಿಶಾಲವಾದ ಸಮುದ್ರ ತೀರಕ್ಕೆ ಬಂದಾಗ ಅಲ್ಲಿನ ಅಲೆಗಳ ವಿಹಂಗಮ ನೋಟ, ಸುಂದರ ವಾತಾವರಣ, ಪ್ರವಾಸಿಗರ ಎಂಜಾಯ್ಮೆಂಟ್ ಇವೆಲ್ಲ ನಮ್ಮಲ್ಲಿನ ಬೇಸರ, ನೋವು ಎಲ್ಲವನ್ನೂ ಮರೆಸಿ ನಿಜಕ್ಕೂ ಜೀವನದಲ್ಲಿ ಹೊಸ ಉತ್ಸಾಹ, ಭರವಸೆ ತರಿಸುತ್ತೆ ಅಂತಲೇ ಹೇಳ್ಬೋದು. ಮೈ ಡಿಯರ್ ಫ್ರೆಂಡ್ಸ್, ಸಿಸ್ಟರ್ಸ್, ಬ್ರದರ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಇವತ್ತಿನ ದಿನ ನಾವೆಲ್ಲ ಈ ಒಂದು ಗೋವಾ ಬೀಚ್ಗೆ ಬಂದು ಸೊ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ನಾವೆಲ್ಲ ಬಂದಿರುವಂತಹ ಸಹೋದ್ಯೋಗಿಗಳೆಲ್ಲರೂ ಕೂಡ ಟೀಚಿಂಗ್ ಪ್ರೊಫೆಷನಲ್ಲಿರೋದು. ಸೊ ಇವತ್ತಿನ ದಿನ ಈ ಒಂದು ಗೋವಾಕ್ಕೆ ಬಂದು ಎಲ್ಲರೂ ಕೂಡ ಒಂದು ಎಂಜಾಯ್ಮೆಂಟನ್ನು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನನ್ನ ಜೊತೆ ಬಂದಿರುವಂಥ ಎಲ್ಲ ಸಹೋದ್ಯೋಗಿ ಶಿಕ್ಷಕರೆಲ್ಲರೂ ಕೂಡ ಸೊ ತುಂಬಾ ಈ ಒಂದು ಗೋವಾ ಸೌಂದರ್ಯದ ಬೀಚನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಎಂಜಾಯ್ಮೆಂಟನ್ನು ಅವ್ರ ಬಾಯಿಂದನೇ ಕೇಳೋಣ, ಯಾವ್ಯಾವ ರೀತಿಯಾದಂಥ ಒಂದು ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಸೊ ಇಂದು ನಾವು ಗೋವಾದ ಬಾಗಾ ಬೀಚಿಗೆ ಬಂದಿದ್ದೀವಿ. ಸೊ ಭಾಳ ಚೆನ್ನಾಗಿ ಅನಿಸಿದೆ ವಾತಾವರಣ, ಜನ ಎಲ್ಲ ಆಟ ಆಡ್ತಿರೋದು, ಮಕ್ಕಳಿಗೆಲ್ಲ ನೋಡಿದ್ರೆ ಭಾಳ ಚೆನ್ನಾಗಿ ಅನಿಸ್ತಿದೆ. ಸೊ ನೀವು ಯಾವಾಗಲೂ ನಿಮ್ಮ ಫ್ಯಾಮಿಲಿ ಜೊತೆ ಬರಬೇಕಂದ್ರೆ ಈ ಗೋವಾಗೆ ಬಂದರೆ ಈ ಬೀಚಿಗೆ ವಿಸಿಟ್ ಕೊಟ್ಟು ಎಂಜಾಯ್ ಮಾಡಿ ಹೋಗಿ. ಹಲೋ ಫ್ರೆಂಡ್ಸ್, ಈಗ ನಾವು ಕಲ್ಲಂಗುಟ ಬೀಚಲ್ಲಿದ್ದೇವೆ. ನೀವೆಲ್ಲ ನೋಡ್ಬೋದು ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ. ನಿಜವಾಗ್ಲೂ ಗೋವಾ ಒಂದು ರೀತಿ ಭೂಮಿ ಮೇಲೆ ಇರ್ತಕ್ಕಂಥ ಸ್ವರ್ಗ ಅಂತ ಹೇಳಿದರೆ ಅತಿಶಯೋಕ್ತಿ ಏನು ಆಗಲಿಕ್ಕಿಲ್ಲ. ಯಾಕೆ ಅಂದರೆ ಎತ್ತ ನೋಡಿದರತ್ತ ಈ ಬೀಚ್ಗಳು ಮತ್ತು ಬೆಟ್ಟ ಗುಡ್ಡಗಳು, ಆಮೇಲೆ ಮರಗಳಿಂದ ಕಾಡಿನಿಂದ ಆವೃತವಾದ ಈ ಗಗನಚುಂಬಿ ಬೆಟ್ಟಗಳನ್ನು ನೋಡುವುದೇ ಒಂದು ರೀತಿಯ ಹಬ್ಬ ಅಂತ ಹೇಳ್ಬೋದು. ನಂತರ ಈ ಪ್ರವಾಸಿಗರ ಒಂದು ಎಂಜಾಯ್ಮೆಂಟು ನಿಜವಾಗ್ಲೂ ಇಲ್ಲಿ ಬಂದರೆ ಜೀವನದಲ್ಲಿ ಅತಿ ಸಂತೋಷವನ್ನು ಪಡ್ತಕ್ಕಂಥ ಸ್ಥಳ ಅಂದರೆ ಅದು ಗೋವಾನೇ. ಯಾರು ಕೂಡ ಇದನ್ನು ಮಿಸ್ ಮಾಡ್ಕೋಬಾರ್ದು. ಲೈಫಲ್ಲಿ ಒಂದು ಸಲನಾದರೂ ಇಲ್ಲಿ ವಿಸಿಟ್ ಕೊಡಿ, ಎಂಜಾಯ್ ಮಾಡಿ. ಆಲ್ ದ ಬೆಸ್ಟ್, ಪ್ಲೀಸ್ ಕಮ್ ಆ್ಯಂಡ್ ವಿಸಿಟ್. ಐ ಲವ್ ಗೋವಾ. ಎಸ್, ನಿಜಕ್ಕೂ ಕೂಡ ಈ ಒಂದು ಗೋವಾ ಪ್ರವಾಸ ಅಂತಕ್ಕಂಥದ್ದು ನಮಗೆ ಅತ್ಯಂತ ಖುಷಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಕ್ಷಣವಾಗಿದೆ. ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಖುಷಿಯನ್ನು ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಖಂಡಿತ ನಾವು ಇರ್ತಕ್ಕಂಥ ಈ ಒಂದು ಸ್ಥಳ ಕಲ್ಲಂಗುಡ್ಡ ಅಂತಕ್ಕಂಥ ಒಂದು ಒಳ್ಳೆಯ ಒಂದು ಬೀಚ್ ಆಗಿದೆ. ಈ ಗೋವಾದಲ್ಲಿರ್ತಕ್ಕಂಥ ಸುಮಾರು ಒಂದು 7 ರಿಂದ 8 ಅದ್ಭುತ ಒಂದು ಪ್ರಾಕೃತಿಕ ಸೌಂದರ್ಯದ ಬೀಚ್ಗಳಲ್ಲಿ ಈ ಒಂದು ಬೀಚ್ ಅತ್ಯಂತ ಸುಂದರವಾಗಿರ್ತಕ್ಕಂಥ ಬೀಚ್ ಆಗಿದೆ. ಹೆಚ್ಚು ಪ್ರವಾಸಿಗರು ಈ ಒಂದು ಬೀಚನ್ನು ಸೆಲೆಕ್ಟ್ ಮಾಡೋ ಕಾರಣಕ್ಕಾಗಿ ಇಲ್ಲಿ ಹೆಚ್ಚಿನ ಒಂದು ಜನಸಂಖ್ಯೆ, ಕ್ರೌಡ್ ಅಂತಕ್ಕಂಥದ್ದು ಹೆಚ್ಚಾಗಿರೋದ್ರಿಂದ ತುಂಬ ಸೌಂದರ್ಯವಾಗಿರ್ತಕ್ಕಂಥ ಒಂದು ಬೀಚ್ ಆಗಿದೆ. ಎಸ್, ರಿಯಲಿ ಇದು ಒಂದು ಪ್ರಾಕೃತಿಕ ಒಂದು ಕೊಡುಗೆ ಅಂತಕ್ಕಂಥ ಹೇಳ್ಬೋದು. ಎಸ್, ಥ್ಯಾಂಕ್ಸ್ ಟು ಕಲ್ಲಂಗುಡ್ಡ ಬೀಚ್. ಓಕೆ, ಥ್ಯಾಂಕ್ ಯು. ನನಗೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದ್ರ ಜೊತೆಗೆ ನಮ್ಮ ಪ್ರತಿ ಎಂಜಾಯ್ಮೆಂಟ್ನ ಫೋಟೋ ಶೂಟಿಂಗ್ ಮಾಡೋದಂದರೆ ತುಂಬಾ ಇಷ್ಟ. ಯಾಕಂದರೆ ನಾವು ಮಾಡಿದಂತಹ ಎಲ್ಲ ಎಂಜಾಯ್ಮೆಂಟ್ನೂ ಕೂಡ ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಆದರೆ ನಾವು ಸೆರೆ ಹಿಡಿದಂತಹ ಫೋಟೋ, ವೀಡಿಯೋಸು ನಮ್ಮ ಖುಷಿಯ ಕ್ಷಣಗಳನ್ನು ಸಂಪೂರ್ಣವಾಗಿ ಯಾವಾಗಲೂ ತೋರಿಸುತ್ತೆ, ಹಾಗೆ ಪ್ರತಿಯೊಂದನ್ನು ನೆನಪಿಸೋ ಹಾಗೆ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಜಕ್ಕೂ ಈ ಗೋವಾ ಎಂಜಾಯ್ಮೆಂಟ್ನ ನಮ್ಮ ಜೀವನದಲ್ಲಿ ನಾವು ಮರೆಯೋಕ್ಕಾಗೋದೇ ಇಲ್ಲ.